ಈಗ ದೇವಸ್ಥಾನಕ್ಕೆ ಹೋಗಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದಾಗೆ ಎಲ್ಲರೂ ಎಲ್ಲೋಗ್ತಿದ್ದೀವಿ ಏನು ಮತ್ತು ನನ್ನ ಜೊತೆ ಯಾರ್ಯಾರೆಲ್ಲ ಇದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಅಂದಾಗೆ ನಾವಿವತ್ತು ಹೊರಟಿರೋದು ಮಲೆ ಮಹದೇಶ್ವರ ಬೆಟ್ಟಕ್ಕೆ, ಅಂದರೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಾವು ಚಾಮರಾಜನಗರದಿಂದ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇರೋದು. ಯಾಕೆಂದರೆ ನಾವು ಸಮ್ಮರ್ ವೆಕೇಶನ್ಸ್ ಇತ್ತು ಅಂತ ಊರಿಗೆ ಹೋಗಿದ್ವಿ. ಆ ಟೈಮಲ್ಲಿ ನಾವು ಹೋಗಿದ್ದು. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಚಿಕ್ಕತ್ತೆ ಫ್ಯಾಮಿಲಿಯವರೆಲ್ಲರೂ. ಒಂದೇನು ಬೇಜಾರಂದ್ರೆ ದೊರೆಯವ್ರಿಗೆ ಏನೋ ಬೇರೆ ಕೆಲಸ ಇದೆ ಅಂತ ಅವರು ನಮ್ಮ ಜೊತೆ ಬೆಟ್ಟಕ್ಕೆ ಬರ್ತಾ ಇಲ್ಲ. ಮುಂದೆ ಇನ್ನೊಂದು ಕಾರಲ್ಲಿ ಅತ್ತೆ, ಚಿಕ್ಕತ್ತೆ, ಆಂಟಿ, ಅಂಕಲ್ ಅವರೆಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ಆನ್ ದಿ ವೇ ಹೋಗ್ತಾ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಂದ್ ಕಡೆ ಸ್ಟಾಪ್ ಮಾಡಿದೀವಿ. ಯಾಕೆಂದ್ರೆ ಎಲೆಕ್ಟ್ರಿಕ್ ಕಾರ್ ತಗೊಂಡಿದ್ರಿಂದ ಅದು ಸ್ವಲ್ಪ ಚಾರ್ಜಿಂಗ್ ಮಾಡ್ಬೇಕಿತ್ತು. ಹಂಗೇನೆ ಅಲ್ಲಿ ಚಾರ್ಜಿಂಗು ಆಗುತ್ತೆ, ಜೊತೆಗೆ ನಾವು ಊಟ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಅದಕ್ಕೆ ಊಟನೂ ಮುಗಿಯುತ್ತೆ ಅಂತೇಳಿ ಇಲ್ಲೇ ಸ್ಟಾಪ್ ಮಾಡಿ ಅಲ್ಲಿ ಆ ಓನರ್ನ ಪರ್ಮಿಷನ್ ಕೇಳಿದ್ವಿ, ಒಳಗಡೆ ಬಂದು ನಾವು ಊಟ ಮಾಡ್ಬೋದಾ ಅಂತ. ಅವರು ಪರ್ಮಿಷನ್ ಕೊಟ್ರು. ತುಂಬಾನೇ ಚೆನ್ನಾಗಿತ್ತು. ನಾವು ಅಲ್ಲೇ ಹೋಗಿ ಒಳಗಡೆ ಊಟ ಮಾಡ್ತಾ ಇದೀವಿ. ಮನೆಯಿಂದಾನೇ ಅನ್ನ ಸಾಂಬಾರು, ಮೊಸರು ಅನ್ನ, ಚಕ್ಲಿ ಅದೆಲ್ಲಾನು ತಗೊಂಡೋಗಿದ್ವಿ. ವಾಟರ್ ಬಾಟ್ಲ್ ಎಲ್ಲ ಅಲ್ಲೇ ಒಟ್ಟಿಗೆ ಕುತ್ಕೊಂಡು ಈಗ ಊಟ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು. ಪ್ಲೇಸ್ ಮಾತ್ರ ಸೂಪರ್ ಆಗಿತ್ತು. ನಿಮ್ಗೂ ತೋರಿಸ್ತೀನಿ ನೋಡಿ. ಇಲ್ಲಿ ಸುತ್ತ ಗ್ರೀನರಿ ತರ ಕಾನ್ಸೆಪ್ಟ್ ಮಾಡಿ ದೊಡ್ಡದಾಗಿ ಇಲ್ಲೊಂದು ಬಂಗ್ಲೆ ತರ ಮಾಡಿದ್ದಾರೆ. ನಾವು ಕುತ್ಕೊಂಡಿದೀವಲ್ಲ ಅದು ಸ್ಟಾಫ್ಸ್ಗೆ ಅನ್ಸುತ್ತೆ, ಅಲ್ಲೂ ಒಂದು ಮನೆ ತರ ಮಾಡಿದ್ದಾರೆ. ಮತ್ತೆ ಹಿಂದೆ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಮತ್ತೆ ರೆಸಾರ್ಟ್ಸ್ಗೆಲ್ಲ ರೆಡಿ ಮಾಡ್ತಿದೀವಿ ಅಂದ್ರು. ಹಾಗೇನೆ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಕಂಬುದ್ ಮನೆನೂ ಇದೆಯಂತೆ. ನಾವು ಅಲ್ಲಿಂದ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಿಂಗೆ ಹೆಂಗ ಅನಿಸ್ತದೆ? ನಿಂಗೆ ಹೆಂಗ ಅನಿಸ್ತದೆ? ಇನ್ನೊಂದು ಸ್ವಲ್ಪ ಈ ಥರ ಅವ್ರು ಬೇಕಂತ ಆಡಿಸ್ತಾ ಇರೋದು ನಿಮ್ಗೆ ಕೇಳ್ತಾ ಇದ್ದೀನಿ. ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಫುಲ್ ಡೌನ್ ಇದ್ದು ಅಪ್ಪುಗತ್ತಿಸ್ಬೇಕಾದ್ರೆ ಗಾಡಿನ ಒಂದ್ ರೀತಿ ಫೀಲಿಂಗ್ಸ್ ಅನ್ಸುತ್ತಲ್ವಾ, ಆ ಥರ ಆಗ್ತಾ ಇತ್ತು ಗಾಡಿ. ಅದಕ್ಕೆ ಅನ್ವಿಕ್ ಮತ್ತೆ ಸಾಮರ್ಥ್ಯ ಇನ್ನೂ ಜಾಸ್ತಿ ಮಾಡಿ ಅಂತ ಆಟ ಆಡ್ತಾ ಬರ್ತಾ ಇದ್ರು. ಅಷ್ಟರಲ್ಲಿ ನಾವು ತಾಳ್ ಬೆಟ್ಟಕ್ಕೆ ಬಂದು ತಲುಪಿದ್ವಿ. ಬೆಟ್ಟಕ್ಕೆ ಬಂದು ರೀಚ್ ಆದ್ವಿ. ವೀಕೆಂಡ್ ಆಗಿರೋದ್ರಿಂದ ಇಷ್ಟು ರಶ್ ಅನ್ಸುತ್ತೆ. ನೋಡ್ಬೇಕು, ಇವತ್ತು ನಾವು ಸ್ಯಾಟರ್ಡೆ ಬಂದಿರೋದು. ಇದು ಬೆಟ್ಟದಲ್ಲಿ 108 ಅಡಿ ಎತ್ತರದಲ್ಲಿರುವಂತಹ ಮಲೆ ಮಹದೇಶ್ವರ ಸ್ಟ್ಯಾಚು. ಈಗ ಅಲ್ಲಿಂದ ಹೊರಟು ಪಾರ್ಕಿಂಗ್ ಮಾಡಿ ಈಗ ಜಡೆ ಮಾದಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದ್ರೆ ಮಹದೇಶ್ವರ ಬೆಟ್ಟದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಕೆಳಗಡೆ ಡೌನ್ ಬರ್ತಾ ಇದ್ದಂಗೆ ಈ ದೇವಸ್ಥಾನ ಸಿಗುತ್ತೆ. ಇಲ್ಲಿ ದೇವ್ರು ಯಾವ ರೀತಿ ಇದೆ ಅಂದ್ರೆ ಕಲ್ಲೊಂದು ವಿಗ್ರಹ, ಹುಲಿ ಮೇಲ್ಗಡೆ ಮಾದಪ್ಪ ಕೂತಿರೋ ತರ ಒಂದು ವಿಗ್ರಹ ಇದೆ. ಅದ್ರ ಹಿಂದ್ಗಡೆಗೆ ಒಂದು ಬಂಡೆ ತರ ಇದೆ. ಆ ಬಂಡೆ ಹಿಂದ್ಗಡೆ ಬಸವನ ಮೂರ್ತಿ ಇದೆ. ಈ ಬಂಡೆ ಕಲ್ಗೆ ಮತ್ತೆ ಬಸವನ ಮೂರ್ತಿ ಎರಡಕ್ಕೂ ಕಾಯಿನ್ಗಳನ್ನ ಅಂಟಿಸಿದ್ದಾರೆ, ಮತ್ತೆ ಎಣ್ಣೆ ಹಚ್ಚಿದ್ದಾರೆ ಅದ್ರ ಮೇಲ್ಗಡೆ. ಅಂದ್ರೆ ನಮ್ದೇ ಯಾವುದೇ ಕೋರಿಕೆಗಳಿದ್ರು ಅದೆಲ್ಲ ಈಡೇರ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಕಾಯಿನ್ಗಳನ್ನ ಅಂಟಿಸೋದಂತೆ. ಜೊತೆಗೆ ಇಲ್ಲಿ ಅಂತರಗಳನ್ನ ಹಾಕ್ಸ್ಕೋಬಹುದು ದೇವ್ರ ಸನ್ನಿಧಾನದಲ್ಲಿ. ಜಡೆ ಮಾದಪ್ಪ ಅಂತನಾ? ನಾನು ಅಮ್ಮ ಹಿಂದೆ ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಈಗ ದೇವಸ್ಥಾನಕ್ಕೆ ಹೋಗಿ ಯಶೋಧ ಆಂಟಿ ಅವರ ಮೊಮ್ಮಗ ಅಂದರೆ ಸಾಮರ್ಥ್ಯ ಅವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಚಿನ್ನಕ್ಕೆ ತೇರು ಎಳಿಸ್ಬೇಕು ಅಂತ ಅವ್ರಿಗೆ ಟಿಕೆಟ್ ಬುಕ್ ಮಾಡ್ಕೊತಾ ಇದ್ದಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ವೆದರ್ ತುಂಬ ಕೂಲ್ ಆಗಿತ್ತು, ಬಿಸಿಲಿರಲಿಲ್ಲ. ಅಲ್ಲಿ ಈಗ ಚಿನ್ನದ ರಥಕ್ಕೆ ಟಿಕೆಟ್ ತಾಳೋದಕ್ಕೆ ಹೋಗಿದ್ದಾರೆ. ಅಲ್ಲಿ ತನಕ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನೋಡ್ತಾ ಇದ್ವಲ್ಲ, ಹೆಜ್ಜೆ ನಮಸ್ಕಾರ ಇರ್ಬೋದು, ಪಂಜಿನ ಸೇವೆ, ಹುರುಳು ಸೇವೆ, ಎಷ್ಟೊಂದು ಅರ್ಕೆಗಳನ್ನ ಮಾಡ್ತಾ ಇದ್ರು. ಹಾಗೇನೆ ಇಲ್ಲಿ ಪೊರ್ಕೆಗಳು ತಗೊಂಡು ಹೋಗ್ತಾ ಇದ್ರಲ್ಲ, ಅದ್ರಲ್ಲೂ ಅಷ್ಟೇ ಅಲ್ಲಲ್ಲಿ ಕ್ಲೀನ್ ಮಾಡ್ತಾ ಇದ್ರು. ಅದನ್ನು ಒಂದು ಹೆಸರಿಂದ ಕರೀತಾರೆ ಆ ಸೇವೆನ. ಆ ಹೆಸರೇನು ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ಏನು ಸೇವೆ ಅಂತ ಕರೀತಾರೆ ಅಂತ. ಈಗ ದೇವಸ್ಥಾನದ ಸುತ್ತ ಮೆರವಣಿಗೆಗಳು ಶುರುವಾಗಿದೆ. ಬಸವಂದು, ಶಿವಂದು ಮತ್ತೆ ಹುಲಿ ವಾಹನದ್ದು ಅದೆಲ್ಲ ಮೆರವಣಿಗೆಗಳು ಶುರುವಾಗಿದೆ.
ಮೆರವಣಿಗೆಗಳು ಮುಗಿದ ಮೇಲೆ ನಾವಿವಾಗ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ಅದಾದಮೇಲೆ ಚಿನ್ನದ ತೇರು ಎಳಿಸ್ಬೇಕಲ್ವ, ಟೈಮ್ ಆಗಿಬಿಡುತ್ತೆ ಅಂತ ಈಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಿದ್ದೀರಲ್ವ, ಚಿನ್ನದ ರಥೋತ್ಸವಕ್ಕೆ 3,000, ಬೆಳ್ಳಿ ರಥೋತ್ಸವಕ್ಕೆ 2,000. ನಾವು ಅವಾಗ ಚಿಕ್ಕವರಾಗಿದ್ದಾಗ ನಮ್ಮ ಅಪ್ಪ ಅಮ್ಮನ ಜೊತೆ ಬರ್ತಾ ಇದ್ವಿ ಬೆಟ್ಟಕ್ಕೆ ಎಲ್ಲರೂ. ಅವಾಗ 1,500 ಇತ್ತು ಅನಿಸುತ್ತೆ. ವರ್ಷಗಳಾಗ್ತಾ ಆಗ್ತಾ ಅದು 3,000 ಆಗಿದೆ. ಜೊತೆಗೆ ಚಿನ್ನದ ರೇಟೇ ಕಾಸ್ಟ್ಲಿ ಆಗಿದ್ದಾಗ ಚಿನ್ನದ ರಥ ಎಳಿಸ್ಬೇಕಂದ್ರೆ ಅದು ಕಾಸ್ಟ್ಲಿ ಆಗಲೇಬೇಕಲ್ವಾ. ಮಾದಪ್ಪನ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ದೇವ್ರ ದರ್ಶನ ಮಾಡ್ಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೇನೆ ಅಲ್ಲಿ ಆನೆ ಇತ್ತಲ್ವ, ಮಕ್ಳುಗಳು ನೋಡ್ತಾ ಇದ್ದಾರೆ. ಅದನ್ನ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಚಿನ್ನದ ತೇರ್ ಹತ್ರ ಬಂದ್ವಿ. ಕರೆಕ್ಟಾಗಿ ನಾವು ಬರೋ ಟೈಮ್ಗೆ ಚಿನ್ನದ ತೇರ್ದು ಬಾಗಿಲು ಓಪನ್ ಆಯಿತು, ಮಾದಪ್ಪನ ದರ್ಶನನೂ ಆಯಿತು. ಚಿನ್ನದ ರಥೋತ್ಸವ ಶುರು ಆಗೋದು 7 ಗಂಟೆಗೆ. ಕರೆಕ್ಟಾಗಿ 7 ಗಂಟೆ ಆದ ತಕ್ಷಣವೇ ಶುರು ಮಾಡ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಜೊತೆಗೆ ಯಾರ್ಯಾರೆಲ್ಲ ಚಿನ್ನದ ರಥೋತ್ಸವ ಮಾಡೋದಕ್ಕೆ ಟಿಕೆಟ್ ತಗೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಒಂದೊಂದು ಫೋಟೋಸ್ ತೆಕ್ಕೊಡ್ತಾರೆ ಆ ರಥದ ಮುಂದ್ಗಡೆ. ಅದ್ರದ್ದು 2 ಕಾಪಿ ಕೊಡ್ತಾರೆ. ಜೊತೆಗೆ ಪ್ರಸಾದ ಕೊಡ್ತಾರೆ, ಕಳಸ, ಚೆಂಬು, ಜೊತೆಗೆ ಒಂದು ಶಾಲು. ಇದಿಷ್ಟು ನಾವು ಚಿನ್ನದ ತೇರು ಎಲ್ಸಿದ್ರೆ ಕೊಡೋ ಅಂಥದ್ದು. ಈಗ ಎಲ್ಲರೂ ಇಲ್ಲಿ ಚಿನ್ನದ ತೇರಿಗೋಸ್ಕರ ಕಾಯ್ತಾ ಇದ್ದೀವಿ. ಅಂದರೆ ಆಲ್ರೆಡಿ ಟಿಕೆಟ್ ತಗೊಂಡು ಫೋಟೋಸ್ ಎಲ್ಲ ತಗೊಂಡು ಕಳಸ, ಚೆಂಬು ಎಲ್ಲ ತಗೊಂಡು ಬಂದು ಕೂತ್ಕೊಂಡಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಮಧ್ಯದಲ್ಲಿ ಈ ಥರ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಮಾದಪ್ಪನ ಥರ ವೇಷಗಳನ್ನ ಹಾಕಿದ್ರು. ಇದು ಅರ್ಕೆ ಮಾಡ್ಕೊಂಡು ಹಾಕಿರೋದು ಅಥವಾ ಸುಮ್ಮನೆ ಆ ಥರ ಅವ್ರ ಮಕ್ಳುಗಳನ್ನ ರೆಡಿ ಮಾಡಿರೋದ ಗೊತ್ತಿಲ್ಲ. ಎಲ್ಲರೂ ಅಲ್ಲಿರೋರೆಲ್ಲರೂ ಅವ್ರನ್ನ ಮುದ್ದು ಮಾದಪ್ಪ ಅಂತ ಹೇಳಿ ಕರೆದಿ ನಮಸ್ಕಾರ ಮಾಡಿ ಕಾಣಿಕೆಗಳನ್ನ ಕೊಡ್ತಿದ್ರು. ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಚಿಕ್ಕ ಚಿಕ್ಕ ಮಕ್ಳುಗಳು ಮಾದಪ್ಪನ ವೇಷದಲ್ಲಿರೋದನ್ನ ನೋಡ್ತಾ ಇದ್ರೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.